ನಮಸ್ತೆ ಫ್ರೆಂಡ್ಸ್. ಶ್ರೀ ಉಳಿಯಾರು ಕೆಂಚಮ್ಮ ದೇವಿಯ ಕನ್ನೇರು ಮತ್ತು ಫಲಹಾರ ಸೇವೆ ಜಾತ್ರೆ ಥರ ಹಬ್ಬನೇ ಒಂದು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಉಳಿಯಾರಲ್ಲಿ. ಅದು ನಮ್ಮ ತವರು ಮನೆಯ ಒಂದು ಕುಲದೇವಿ ಆಗಿರೋದ್ರಿಂದ ಎಲ್ಲರೂ ಹೋಗಿ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ತುಂಬ ಅದ್ಧೂರಿಯಾಗಿ ನಡೆದಿದೆ ದೇವಸ್ಥಾನದಲ್ಲಿ. ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ದೇವಿಯ ದೇವಸ್ಥಾನವನ್ನು ಇಂಪ್ರೂವ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಉಳಿಯಾರು ಅನ್ನೋ ಒಂದು ಊರಲ್ಲಿ ಇದೆ ದೇವಸ್ಥಾನ. ಉಳಿಯಾರು ಕೆಂಚಮ್ಮ ದೇವಿ ಅಂತ ಇದರ ಹೆಸರು. ಇದು ಊರಲ್ಲಿರೋ ದೇವಸ್ಥಾನ ಫ್ರೆಂಡ್ಸ್. ಇನ್ನೊಂದು ಕೆರೆ ಹತ್ರ ಇದೆ. ಅಲ್ಲಿ ಕೆರೆಯಲ್ಲಿ ಗಂಗಮ್ಮನ ಮಾಡಿ ಅಲ್ಲಿಂದ ಎಲ್ಲ ಕಳಶ ಎಲ್ಲ ಪೂಜೆ ಮಾಡ್ಕೊಂಡು ಹೆಣ್ಮಕ್ಳು ಇರ್ತಾರಲ್ಲ ಅವರೆಲ್ಲ ಕಳಶ ಹೊತ್ಕೊಂಡು ದೇವಸ್ಥಾನದವರೆಗೂ ನೆಡಮುಡಿಯಲ್ಲಿ ಬಂದು ಅಲ್ಲಿ ಪೂಜೆ, ಅನ್ನ ಸಂತರ್ಪಣೆ, ಏನೇನು ಯಾರ್ಯಾರ್ದು ಏನು ಆರೈಕೆ ಅಂತ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡು ಕೊನೆಗೆ ಇದು ಕೆರೆಯಲ್ಲಿ ಹಿಂದೆ ಇರುವಂಥ ದೇವಸ್ಥಾನ. ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸಿ ಫಲಹಾರ ಸೇವೆ ಅಂತ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಅದ್ಧೂರಿಯಾಗಿ ನಡೆದಿದೆ. ನಾವು ಅಂತೂ ಹೋಗೋಕ್ಕಾಗಲಿಲ್ಲ, ಬಟ್ ಈ ವಿಡಿಯೋದಲ್ಲೇ ನೋಡಿ ಖುಷಿಪಟ್ಟಿದ್ದೀವಿ. ಮತ್ತು ಆ ನಡೆದಂಥ ವಿಶೇಷ ಕಾರ್ಯಕ್ರಮಗಳನ್ನು ಈ ವಿಡಿಯೋಗಳ ಮುಖಾಂತರ ನಿಮಗೂ ತಿಳಿಸೋಣ ಅನ್ನೋ ಒಂದು ಚಿಕ್ಕ ಪ್ರಯತ್ನ ಇದು. ತುಂಬ ಅದ್ಧೂರಿಯಾಗಿ ನಡೆದಿದೆ. ನಾನಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಆದರೂ ಇದರಲ್ಲಾದರೂ ನೋಡಿದ್ವಲ್ಲ, ತುಂಬ ಚೆನ್ನಾಗಿದೆ. ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಯಾರ್ಯಾರಿಗೆ ಗೊತ್ತಿಲ್ವೋ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಯಾವ ರೀತಿ ಯಾವ್ಯಾವ ಕಡೆ ಒಂದೊಂದು ಊರಲ್ಲಿ ಒಂದೊಂದು ದೇವಸ್ಥಾನ, ಒಂದೊಂದು ಸ್ಪೆಷಾಲಿಟಿ ಇರುತ್ತಲ್ವ. ಇದು ಈ ದೇವರ ಸ್ಪೆಷಲ್ ಏನು ಅಂತಾರೆ. ನಾನು ಎಂದೂ ಈ ಹಬ್ಬಕ್ಕೆ ಅಟೆಂಡೇ ಮಾಡಿಲ್ಲ. ಆ್ಯಕ್ಚುಲಿ ನನಗೇನು ಗೊತ್ತಿಲ್ಲ. ನಾನು ಇದೇ ಥರ ಫೋಟೋ ವಿಡಿಯೋದಲ್ಲೇ ನೋಡ್ತಾ ಇರೋದು. ಶ್ರೀ ಉಳಿಯಾರು ಕೆಂಚಮ್ಮ ದೇವಿ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಹಬ್ಬನ. ಈ 2-3 ವರ್ಷ ಅಂತ ತುಂಬ ಜಾಸ್ತಿ ಜನನೇ ಆಗ್ತಿದ್ದಾರೆ. ಮುಂಚೆ ಸಿಂಪಲ್ಲಾಗಿ ಮಾಡ್ತಿದ್ರು. ಈಗ ದೇವಸ್ಥಾನನೂ ಹೊಸ್ದಾಗಿ ರೆಡಿ ಮಾಡಿ ಈಗೆಲ್ಲ ಪ್ರತಿಯೊಂದು ವರ್ಷವೂ ದಿನೇ ವರ್ಷಗೂ ಜನ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ ಭಕ್ತಾದಿಗಳು. ನೋಡಿ, ಕಳಶ ಪೂಜೆ, ಗಂಗಾ ಪೂಜೆ, ಏನೇನು ಮಾಡಬೇಕು. ಚಿಕ್ಕ ಹೆಣ್ಮಕ್ಳು, ಕೋರಿ ಹೆಣ್ಮಕ್ಳು ಅಂತ ಇರ್ತಾರಲ್ಲ, ಅವ್ರ ಹತ್ರ ಇಲ್ಲಿ ಕಳಶ ಹೊರಿಸ್ತಾರೆ ಪ್ರತಿಯೊಬ್ಬರು. ತುಂಬ ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಣುರೇಣು ತೃಣ ಕಾಷ್ಟದಲ್ಲಿ ನೀನಿರುವೆಯಂತೆ ತಾಯಿ, ಈ ಭಕುತರನು ಉದ್ಧರಿಸಿ ಮಾತೆ. ಪುಟ್ಟ ವಿಡಿಯೋಕ್ಕೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವೆಷ್ಟು ಜನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತೀರೋ ಅಷ್ಟು ನಮಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋ ತೊಗೊಂಡ್ಬರ್ತೀನಿ.